ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ಸ್ ಆ್ಯಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟ್ದು ಲಾಸ್ಟ್ ಮಿನಿಟ್ ರಿವಿಷನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಎಕ್ಸಾಮಿಗೆ 1 ಅವರ್ ಮುಂಚೆ ನೀವು ಯಾವ ಕ್ವಶನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಕ್ವಶನ್ಸ್ ಆನ್ಸರ್ ರಿವಿಷನ್ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಟಿಪ್ಸ್ ಸಿಗ್ತೈತಿ ಟು ಪಾಸ್ ಆಸ್ ವೆಲ್ ಆಸ್ ಸ್ಕೋರ್ ಇನ್ ದ ಎಕ್ಸಾಮ್. ಓಕೆ, ಸೊ ಈಗ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ದು ಟೇಬಲ್ ಮಾಡಿದ್ದೆ, ಟಿಪ್ಸು ಹೇಳಿದ್ದೆ. ಜಸ್ಟ್ ನಿಮಗೆ ಒಂದ್ಸಲ ರಿವಿಷನ್ ಆಗಲಿ ಅಂತ ಹೇಳಿ ಸೆಪ್ರೇಟಾಗಿ ಇನ್ನೊಂದು ಟೇಬಲ್ ವಿತ್ ಆನ್ಸರ್ಸ್ ಮಾಡಿದ್ದೀನಿ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸ್ದು ಆನ್ಸರ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್, ಸ್ಟೆಪ್ಸ್ ಯಾವ ರೀತಿ ಬರೀಬೇಕು, ಇಂಪಾರ್ಟೆಂಟ್ ಏನೆಲ್ಲ ಬರೀಬೇಕಂತ ಹೇಳಿ ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿರಿ. ಟೇಬಲ್ ರೆಫರ್ ಮಾಡಿದರೆ ನಿಮಗೆ ಗೊತ್ತಾಗ್ತೈತಿ. ಯೂನಿಟ್ ವೈಸ್ ಇದೆ ಇಲ್ಲಿ. ಯೂನಿಟ್ ವೈಸ್ ಕ್ವಶನ್ ವಿತ್ ಮಾರ್ಕ್ಸ್ ಎಷ್ಟು ಮತ್ತು ಎಕ್ಸಾಮಿಗೆ ಏನೆಲ್ಲ ಆನ್ಸರ್ ಮಾಡಬೇಕು, ನೀವು ಮಿನಿಮಮ್ ಪಾಯಿಂಟ್ಸ್ ಏನು ಬರೀಬೇಕು ಅಂಥೇಳಿ 2 ಮತ್ತು 3 ಮಾರ್ಕ್ಸ್ ಕ್ವಶನ್ ಅಂತೂ ಇಷ್ಟು ಬರೀಲೇಬೇಕು ನೀವು. 5 ಮಾರ್ಕ್ಸಿಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತೈತಿ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ಬರೀಬೇಕು, ಸ್ಟೆಪ್ಸ್ ಏನೇನು ಬರೀಬೇಕು, ಪ್ರೊಸೀಜರ್ ಪ್ರಕಾರ ಯಾವ ರೀತಿ ಆನ್ಸರ್ ಮಾಡಬೇಕಂತಂಥೇಳಿ ನಾನು ಎಲ್ಲ ಪ್ರಿಪೇರ್ ಮಾಡಿದ್ದೇನೆ ಈ ಟೇಬಲ್ನಲ್ಲಿ. ಈ ಟೇಬಲ್ ಜಸ್ಟ್ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿರಿ. 2 ಮಾರ್ಕ್ಸ್ ಮಾತ್ರ, 3 ಮಾರ್ಕ್ಸ್ ಮಾತ್ರ ಪಕ್ಕ ಮಾಡ್ಕೊಡ್ರಿ. ಡೆಫಿನೇಷನ್ಸ್ ನೀವು ಬುಕ್ಸ್ನಲ್ಲಿ ಇದ್ದ ಪ್ರಕಾರನೇ ಡೆಫಿನೇಷನ್ ಬರೀಬೇಕಾಗ್ತೈತಿ. ಬಟ್ ಪಾಯಿಂಟ್ಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ಎಲ್ಲ ಯೂನಿಟ್ಸ್ದು ಕವರ್ ಮಾಡಿದ್ದಿದೆ ನೋಡ್ರಿ. ಡಯಾಗ್ರಾಮ್ಸ್, ಸ್ಕೆಚ್, ವೈರಿಂಗ್ ಡಯಾಗ್ರಾಮ್ ಅವೆಲ್ಲ ನೀವು ಬುಕ್ಗೆ ರೆಫರ್ ಮಾಡಿ ಡಯಾಗ್ರಾಮ್ ಹಾಕಬೇಕು. ಕಂಪಲ್ಸರಿ 5 ಮಾರ್ಕ್ಸಿಗೆ ಮತ್ತು 10 ಮಾರ್ಕ್ಸಿಗೆ ಕಂಪಲ್ಸರಿ ನೀವು ಸ್ಕೆಚ್ ಮಾಡಿ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಟಿಪ್ಸ್ ಇದೆ ನೋಡಿರಿ. ಲಾಸ್ಟ್ ಮಿನಿಟ್ ಪಾಸ್ ಮಾಡ್ಕೊಳ್ಳಿಕ್ಕೆ ಟಿಪ್ಸ್, ಸ್ಕೋರ್ ಮಾಡಲಿಕ್ಕೆ ಆಲ್ 2 ಮಾರ್ಕ್ ಡೆಫಿನಿಷನ್ಸ್ ಗ್ಯಾರಂಟಿ ಮಾರ್ಕ್ಸ್ ಸಿಗ್ತದೆ ನಿಮಗೆ. ಡೆಫಿನೇಷನ್ಸ್ ಪಕ್ಕ ಮಾಡಿಕೊಡ್ರಿ ಬುಕ್ನಲ್ಲಿ ಇರೋ ಹಾಗೆ. ನೆಕ್ಸ್ಟ್ ಪ್ರಾಕ್ಟೀಸ್ ಅರ್ಥಿಂಗ್ MCB ಮತ್ತು ವೈರಿಂಗ್ ಡಯಾಗ್ರಾಮ್ಸ್ ನೀಟ್ಲಿ. ಸೊ ಇವು ಮಾತ್ರ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ನೀಟಾಗಿ ಲೇಬಲ್ ಎಲ್ಲ ಮಾಡಿ ಬರಿಬೇಕಾಗ್ತೈತಿ. ನೆಕ್ಸ್ಟ್ 5 ಮತ್ತು 10 ಮಾರ್ಕ್ಸಿಗೆ ಯಾವ ರೀತಿ ಬರಿಬೇಕಂದ್ರೆ ಡಯಾಗ್ರಾಮ್ ಹಾಕಬೇಕು, ಸ್ಟೆಪ್ಸ್ ಬರಿಬೇಕು, ಅಪ್ಲಿಕೇಶನ್ಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕು. 10 ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸಿಗೆ ನೀವು ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡಬೇಕು. ಬಟ್ ಮಿಸ್ ಮಾಡಲಾರ್ದೆ ಡಯಾಗ್ರಾಮ್ ಹಾಕಿರಿ, ಸ್ಟೆಪ್ಸ್ ಬರೀರಿ, ಅಪ್ಲಿಕೇಶನ್ಸ್. ಓಕೆ, ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಸರಿಯಾಗಿ ನೀವು ಫಾರ್ಮುಲಾ ಬರೋದು, ಯೂನಿಟ್ಸ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ ಆನ್ಸರ್ ಮಾಡಬೇಕಾಗ್ತೈತಿ. ಸೊ ಇವೆಲ್ಲ ನೀವು ಟಿಪ್ಸ್ ಫಾಲೋ ಮಾಡಿದರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರಿ. ಸೊ ಈ ಟೇಬಲಲ್ಲಿ ಬರುವಂತಹ ಕ್ವಶನ್ಸ್ ಮಾತ್ರ ಕಂಪಲ್ಸರಿ ಮಿಸ್ ಮಾಡಲಾರ್ದೆ ಎಲ್ಲ ಕ್ವಶನ್ಸ್ನು ನೀಟಾಗಿ ಪ್ರಿಪೇರ್ ಮಾಡ್ಕೊಳ್ರಿ. ಆ್ಯಸ್ ಪರ್ ಕ್ವಶನ್ ಮಾರ್ಕ್ಸ್ ಪ್ರಕಾರ ನೀವು ಕ್ವಶನ್ಗೆ ಆನ್ಸರ್ ಬರೀರಿ. ಸೊ ಜಸ್ಟ್ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಗ್ಲಾನ್ಸ್ ನಿಮಗೆ ಆನ್ಸರ್ಸ್ನಲ್ಲಿ ಕೊಟ್ಟಿದ್ದೀನಿ. ಬಟ್ ಇದು ಫೈನಲ್ ಆನ್ಸರ್ ಅಲ್ಲ. ಜಸ್ಟ್ ನಿಮಗೆ ಮೇನ್ ಪಾಯಿಂಟ್ಸ್ ಏನೇನು ಬರೀಬೇಕು ಅಂಥೇಳಿ ನಿಮಗೊಂದು ಐಡಿಯಾ ಸಿಗ್ತೈತಿ. ಬಟ್ ಬರಿಬೇಕಾದಾಗ ಹೆಡ್ಡಿಂಗ್ ಕರೆಕ್ಟಾಗಿ ಮಾರ್ಕ್ ಮಾಡಿರಿ, ಸಬ್ ಹೆಡ್ಡಿಂಗ್ ಸರಿಯಾಗಿ ನೀಟಾಗಿ ಬರೀ, ಪಾಯಿಂಟ್ ವೈಸ್ ಆನ್ಸರ್ ಮಾಡಿರಿ, ಡಯಾಗ್ರಾಮ್ಸ್ ಎಲ್ಲೆಲ್ಲಿ ನೆಸೆಸರಿ ಇರ್ತಲ್ಲ ಡಯಾಗ್ರಾಮ್ಸ್ ಹಾಕಿರಿ, ಎಕ್ಸ್ಪ್ಲನೇಷನ್, ಅಪ್ಲಿಕೇಶನ್ಸ್ ನೀಟಾಗಿ ಬರಿಬೇಕಾಗ್ತದೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ತೈತೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ಇದು ಯೂಸ್ಫುಲ್ ಅನಿಸುತ್ತೆ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದು. ಓಕೆ, ಸೊ ಇದೇ ರೀತಿಯ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.